ಹಲೋ ಎಲ್ರಿಗೂ ನಮಸ್ಕಾರ. ಹೌದು ಫ್ರೆಂಡ್ಸ್, ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಯೂಟ್ಯೂಬ್ ಇಂದ ದುಡ್ಡು ಅಥವಾ ಸಂಪಾದನೆ ಆಗುತ್ತಾ ಇಲ್ವಾ, ಏನು ಎತ್ತ ಎಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಜೊತೆಗೆ ನೀವು ಕೊನೆಯಲ್ಲಿ ಹೇಳುವಂತ ವಿಷಯನ ತುಂಬಾ ಅಂದ್ರೆ ತುಂಬಾ ನನ್ನ ಒಂದು ಅನುಭವದಲ್ಲಿ ಹೇಳಿರುವಂತ ನನ್ಗೆ ಆಗಿರುವಂತ ಅನುಭವನ ಹೇಳಿದೀನಿ ವಿಡಿಯೋದಲ್ಲಿ. ದಯವಿಟ್ಟು ಕೊನೆಗಂಟ ವಿಡಿಯೋನ ನೋಡಿ. ಆ ಒಂದು ಕೊನೆ ಏನೊಂದು ನನ್ನ ಅನುಭವದ ಎಕ್ಸ್ಪೀರಿಯನ್ಸ್ ಇದೆ ಅದನ್ನ ಹೇಳಿದೀನಿ. ಅದನ್ನ ನೀವು ನೋಡಿದ್ರೆ ಮಾತ್ರ ಈ ಸಂಪಾದನೆ ಅನ್ನೋದನ್ನ ಜಾಸ್ತಿ ಮಾಡ್ಕೋಬೋದಾಗಿರುತ್ತೆ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡಕ್ಕಿಂತ ಮುಂಚೆ ಯಾರಿನ್ನ ನಮ್ಮ ಒಂದು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮ್ಮ RAVI ರವಿ ಮಾತಾಡ್ತಾ ಇದ್ದೀನಿ. ಹೌದು ಫ್ರೆಂಡ್ಸ್, ಬನ್ನಿ ಇವತ್ತಿನ ಒಂದು ಯೂಟ್ಯೂಬ್ ಮನಿ ವಿಷಯನ ಮಾತಾಡೋಣ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ಈಗ ಯೂಟ್ಯೂಬ್ ಅಲ್ಲಿ ಎಷ್ಟೊಂದ್ ಜನ ನೋಡ್ತಾ ಇರ್ತೀರಾ. ಯೂಟ್ಯೂಬ್ ಮಾಡೋರ್ ಸಂಖ್ಯೆ ಕೂಡ ತುಂಬಾ ದಿನದಿಂದ ದಿನಕ್ಕೆ ಎಲ್ಲರೂ ಕೂಡ ಯೂಟ್ಯೂಬರ್ ಆಗ್ತಾನೇ ಇದ್ದಾರೆ. ಬಟ್ ಆದ್ರೆ ಎಲ್ರಿಗೂ ಕೂಡ ಅವರವರಾದಂತ ಎಲ್ಲಾ ಒಂದು ಕ್ಯಾಟಗರಿಲೂ ಕೂಡ ಯೂಟ್ಯೂಬರ್ಗಳು ಜಾಸ್ತಿ ಆಗ್ತಾ ಇದಾರೆ. ಬಟ್ ಆದ್ರೆ ಇಲ್ಲಿ ತಿಳ್ಕೊಬೇಕು, ನೀವು ಯೂಟ್ಯೂಬ್ ಅಲ್ಲಿ ಕಾಸು ಬರೋದು ನೀವು ಮಾಡೋ ಲೈಕ್ಗೆಲ್ಲ, ನೀವು ಮಾಡೋ ಶೇರ್ಗೆಲ್ಲ, ನೀವು ಮಾಡುವಂತ ಕಾಮೆಂಟ್ಗೂ ಕೂಡ ಕಾಸು ಬರೋದಿಲ್ಲ. ಜಸ್ಟ್ ನೀವು ವಿಡಿಯೋ ನೋಡಿದ್ರು ಕೂಡ ಒಂದೊಂದ್ಸತಿ ದುಡ್ಡೇ ಬರೋದ. ಯಾಕೆ ಅಂತ ಹೇಳ್ತೀನಿ. ಅದು ಈಗ ಕಮ್ಮಿ ಆಗಿದೆ. ಮೊದ್ಲು ಇತ್ತು, 1-2 ವರ್ಷದ ಹಿಂದೆ ಏನಾದ್ರು ನಿಮ್ಮ ಒಂದು ವಿಡಿಯೋಗಳ ಮೇಲೆ ಆಡ್ಗಳೇ ಸರಿಯಾಗಿ ರನ್ ಆಗ್ತಿರ್ಲಿಲ್ಲ. ಈಗೆಲ್ಲ ಡಿಮ್ಯಾಂಡ್ ಜಾಸ್ತಿ ಇರೋದ್ರಿಂದ ಯೂಟ್ಯೂಬ್, ಫೇಸ್ಬುಕ್ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೇ ಅಡ್ವರ್ಟೈಸ್ಮೆಂಟ್ ಮಾಡೋದ್ರಿಂದ ಈಗ ಆ ಒಂದು ಪ್ರಾಬ್ಲಮ್ ಏನಿಲ್ಲ. ನೀವು ವಿಡಿಯೋ ಮಾಡಿ ಮಾನಿಟೈಸೇಷನ್ ಏನಾದ್ರು ಆನ್ ಆಯ್ತು ಅಂದ್ರೆ ನಿಮ್ಗೆ ನಿಮ್ಮ ಒಂದು ವಿಡಿಯೋದ ಮೇಲೆ ಖಂಡಿತವಾಗ್ಲೂ ಕಡೆ ಪಕ್ಷ ಒಂದು 3 ಆಡ್ ಬರ್ಬೇಕಾಗಿದ್ರ ಜಾಗದಲ್ಲಿ 3 ಬರಕ್ ಆಗಿಲ್ಲ ಅಂದ್ರು ಖಂಡಿತವಾಗ್ಲೂ 1 ಅಥವಾ 2 ಆಡ್ ಆದ್ರೂ ರನ್ ಮಾಡಿಸ್ತಾರೆ ಯೂಟ್ಯೂಬರು. ಆ ರೀತಿ ಸೆಟ್ ಮಾಡಿದ್ದಾರೆ ಸಿಸ್ಟಮ್ ಅನ್ನ. ಇನ್ನು ನೀವು ಕೇಳ್ಬೋದು ನನ್ನ, ಎಷ್ಟು ಯೂಟ್ಯೂಬ್ ಅಲ್ಲಿ ನಾನಾಗ್ಲೇ ನೀವು ಫಸ್ಟ್ ತಿಳ್ಕೊಬೇಕಾಗಿರೋದೆ, ಯಾವುದೇ ಲೈಕು, ಯಾವುದೇ ಕಮೆಂಟು, ಯಾವುದೇ ಸಬ್ಸ್ಕ್ರೈಬ್ಗೆ ಯಾವುದೇ ಕಾರಣಕ್ಕೂ ₹1 ದುಡ್ಡನ್ನು ಯೂಟ್ಯೂಬ್ ಅವರು ಕೊಡೋದಿಲ್ಲ. ಯಾರು ನಾವೀಗ ವಿಡಿಯೋಸ್ಗಳನ್ನ ಮಾಡಿರ್ತೀವಲ್ಲ, ವಿಡಿಯೋಸ್ಗಳ ಮೇಲೆ, ನಮ್ಮ ಒಂದು ವಿಡಿಯೋಗಳ ಮೇಲೆ ಬೇರೆ ಅಡ್ವರ್ಟೈಸ್ಮೆಂಟ್ಗಳು ಬರ್ತಾ ಇರುತ್ತಲ್ಲ, ಆ ಒಂದು ಅಡ್ವರ್ಟೈಸ್ಮೆಂಟ್ ಕಾಸಲ್ಲಿ ಯೂಟ್ಯೂಬ್ಗೆ 45%, ನಾವು ವಿಡಿಯೋ ಮಾಡಿದಂತವ್ರಿಗೆ 55% ದುಡ್ಡನ್ನ ಹಂಚ್ತಾರೆ. ಆ ಒಂದು ಬೇಸಲ್ಲಿ ಒಂದು ರೇಷಿಯೋನ, ಅಂದ್ರೆ ₹100 ಏನಾದ್ರು ನಮ್ಗೆ ದುಡ್ಡು ಆಯ್ತು ಆಡ್ ರನ್ ಆಗಿ ಅಂದ್ರೆ ₹45 ಯೂಟ್ಯೂಬ್ ಅವ್ರು ಇಟ್ಕೋತಾರೆ. ₹55 ಈ ಒಂದು ಯೂಟ್ಯೂಬ್ ಚಾನೆಲ್ಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗ್ತಾರೆ. ಈಗ ಅಂದಾಜು ಈಗ ಪ್ರತಿಯೊಂದು ಕ್ಯಾಟಗರಿಗೂ ಕೂಡ ಒಂದೊಂದು ರೀತಿಯ CPM ಮತ್ತೆ RPM ಅಂತ ಇರುತ್ತೆ. ಅಂದ್ರೆ ಒಂದೊಂದು ಚಾನೆಲ್ ಮೇಲೆ ಆಡ್ಗಳು ರನ್ ಆಗುವಂತ ಆಡ್ಗಳಿಗೆ ತುಂಬಾ ಅಂದ್ರೆ ತುಂಬಾ ಅಡ್ವರ್ಟೈಸ್ಮೆಂಟ್ ಮಾಡಿಸೋರು ದುಡ್ಡನ್ನ ಕೊಟ್ಟಿರ್ತಾರೆ. ತುಂಬಾ ಹೆವಿ ಅಡ್ವರ್ಟೈಸ್ಮೆಂಟ್ಗೆ ಕಾಸು ಕೊಡೋದು ಅಂದ್ರೆ ನನ್ನ ಪ್ರಕಾರ, ನನಗ್ ಗೊತ್ತಿರೋ ಹಂಗೆ ಈ ಒಂದು ಫೈನಾನ್ಸ್ ಕ್ಯಾಟಗರಿ ಇರುತ್ತೆ ನೋಡಿ. ಈಗ ಪರ್ಸನಲ್ ಫೈನಾನ್ಸ್ ಇರ್ಬೋದು, ಟು ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಬಗ್ಗೆ, ಜೊತೆಗೆ ಈ ಒಂದು ಟ್ರೇಡಿಂಗ್ ನ ಬಗ್ಗೆ ಮಾಡ್ತಾರಲ್ಲ, ಅವರ ಒಂದು ಚಾನೆಲ್ಗಳ ಮೇಲೆ ಈ ಒಂದು ಅಬ್ಸ್ಟ್ರಾಕ್ ಇರ್ಬೋದು, ಅದೇ ರೀತಿ ಅದಕ್ಕೆ ರಿಲೇಟೆಡ್ ಆದಂತ ಫೈನಾನ್ಸ್ ರಿಲೇಟೆಡ್ ಆದಂತ ಆಡ್ಗಳು ರನ್ ಆಗ್ತವೆ. ಈ ಒಂದು ಆಡ್ಗಳಿಗೆ ತುಂಬಾ ಅಂದ್ರೆ ತುಂಬಾ ಜಾಸ್ತಿ ಅಡ್ವರ್ಟೈಸ್ ಮಾಡುವಂತವ್ರು, ಯಾರು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಅವರು ತುಂಬಾ ದುಡ್ಡನ್ನ ಇನ್ವೆಸ್ಟ್ ಮಾಡಿ ಅಡ್ವರ್ಟೈಸ್ ಮಾಡ್ತಿರ್ತಾರೆ. ಈ ಒಂದು ಕಮ್ಮಿ ಅಂದ್ರೆ ಜಾಸ್ತಿ ಒಂದು ಬ್ಲಾಗ್ ಚಾನೆಲ್ಗಳು ಇವೆಲ್ಲ ಕಮ್ಮಿ ಇರುತ್ತೆ. ಬ್ಲಾಗ್ ಅಲ್ಲಿ ಅಂದ್ರೆ ಅಲ್ಲಿ ಜಾಸ್ತಿ ಸ್ಪೆಸಿಫಿಕ್ ಆಗಿ ಇವಾಗ ಫೈನಾನ್ಸ್ ಅಲ್ಲಾದ್ರೆ ಫೈನಾನ್ಸ್ ಅವರು ಸ್ಪೆಸಿಫಿಕ್ ಆಗಿ ಆ ಒಂದು ಆಡ್ ಅನ್ನ ರನ್ ಮಾಡಬಹುದಾಗಿರುತ್ತೆ. ಬಟ್ ಈ ಒಂದು ಬ್ಲಾಗ್ ಚಾನಲ್ ಅಲ್ಲಿ ಏನಾಗ್ತಾ ಇರುತ್ತೆ, ಎಲ್ಲಾ ರೀತಿಯ ಮಿಕ್ಸ್ಡ್ ಕಂಟೆಂಟ್ ರೀತಿ ಆಗುತ್ತೆ. ಬ್ಲಾಗ್ ಚಾನಲ್ ಎಲ್ಲವನ್ನು ತೋರಿಸ್ತಾರೆ ಬ್ಲಾಗ್ ಅಲ್ಲಿ. ಆದ್ರಿಂದ ಅದ್ರಲ್ಲಿ ಏನಾಗುತ್ತೆ, ಆಡ್ಗಳು ಯಾವ್ದು ಒಂದ್ ಸ್ವಲ್ಪ ಸುಮಾರಾಗಿ ತುಂಬಾ ಡಿಮ್ಯಾಂಡ್ ಇರುವಂತ ಆಡ್ಗಳು ಏನು ರನ್ ಆಗಲ್ಲ. ಅಲ್ಲೊಂದು ಇಲ್ಲೊಂದು ಯಾವ್ದಾವ್ದು ಅಂದ್ರೆ ತುಂಬಾ ಕಮ್ಮಿ ಪೇ ಆಗಿರುವಂತ, ಕಮ್ಮಿ ದುಡ್ಡನ್ನ ಪೇ ಮಾಡಿರುವಂತ ಆಡ್ಗಳು ರನ್ ಆಗ್ತಾ ಹೋಗುತ್ತೆ. ಇದರಿಂದ ಕಮ್ಮಿ ದುಡ್ಡು ಬ್ಲಾಗರ್ಸ್ ಗಳಿಗೆ ಬರುತ್ತೆ. ಒಂದೊಂದು ಕ್ಯಾಟಗರಿಗೆ ಅವ್ರಿಗೆ ಇಷ್ಟಿಷ್ಟು ಬರುತ್ತೆ ಅಂದ್ರೆ ಒಂದು ಅಂದಾಜು ಅವ್ರದೇ ಆದಂತ ಒಂದು RPM ಮತ್ತೆ CPM ಗಳ ಯೂಟ್ಯೂಬ್ ಅವರು
ಆಟೋಮೆಟಿಕ್ ಅದು ಬರ್ತಾ ಹೋಗುತ್ತೆ. ಅದೇ ಟೆಕ್ ಅವ್ರಿಗೂ ಕೂಡ ಜಾಸ್ತಿನೇ ಇರುತ್ತೆ. ಅವ್ರಿಗೂ ಕೂಡ ಮೊಬೈಲ್ ಆಡ್ ಗಳೆಲ್ಲ ಅವರ ಒಂದು ಚಾನಲ್ ಅಲ್ಲಿ ಜಾಸ್ತಿ ರನ್ ಆಗುತ್ತೆ. ಇನ್ನು ಬ್ಯೂಟಿ ಪ್ರಾಡಕ್ಟ್ ಆಡ್ ಗಳು ಕೂಡ ಬ್ಯೂಟಿ ರಿಲೇಟೆಡ್ ಮಾಡ್ತಾರಲ್ಲ ಅವರ ಒಂದು ಚಾನೆಲ್ಗಳನ್ನ ಮೇಲೆ ಆಡ್ ಗಳು ರನ್ ಆಗ್ತಾ ಹೋಗುತ್ತೆ. ಆ ಒಂದು ಯಾವ ಒಂದು ಜಾಸ್ತಿ ಯಾವ ಒಂದು ಕ್ಯಾಟಗರಿಗೆ ಯಾವ ಆಡ್ ಗಳು ಸೂಟ್ ಆಗುತ್ತೆ ಅಂತ ಆಡ್ ಗಳು ಅವರ ಒಂದು ಚಾನಲ್ಗೆ ಬರ್ತಾ ಹೋಗುತ್ತೆ. ಇದರಿಂದ ನಿಮ್ಗೆ ಗೊತ್ತಾಯ್ತು ನಮ್ಗೆ ದುಡ್ಡು ಬರ್ಬೇಕಪ್ಪ ಯೂಟ್ಯೂಬ್ ಇಂದ ಅಂದ್ರೆ ವಿಡಿಯೋಗಳನ್ನ ನೋಡಿದ್ರೆ ವ್ಯೂಸ್ ಆದ್ರೆ ಮಾತ್ರ ದುಡ್ಡಾಗುತ್ತೆ. ಈಗ ನಾನು ನಿಮ್ಗೆ ಒಂದು ಅಂದಾಜು ಪರ್ಫೆಕ್ಟ್ ಆಗಿರುವಂತ ಒಂದು ಇದನ್ನ ಹೇಳ್ತೀನಿ ನೋಡಿ. 5,000 ವ್ಯೂಸ್ ಹೋದ್ರೆ 3,000 to 4,000 ಅಂತಾರೆ. ನಾನು ಓವರ್ ಆಲ್ ಎಲ್ಲಾ ಒಂದು ಕ್ಯಾಟಗರಿ ತಗೊಂಡ್ರೆ ಕನಿಷ್ಠ ಪಕ್ಷ $5,000 ಏನಾದ್ರು ಹೋಯ್ತು ಅಂದ್ರೆ ಸಾರಿ $5,000 ಅಲ್ಲ, 5,000 ವ್ಯೂಸ್ ಹೋದ್ರೆ $1 ಬರುತ್ತೆ. ಅಂದ್ರೆ 5,000 ಜನ ನೋಡಿದ್ರೆ $1 ಅಂದ್ರೆ ಮಮ್ಮ ಅಂದ್ರೆ 70 ರಿಂದ 80 ರೂಪಾಯಿ. 5,000 ವ್ಯೂಸ್ಗೆ ನಾನು ಇದನ್ನ ಸ್ಪೆಸಿಫಿಕ್ ಆಗಿ ಟೆಕ್ ಅವ್ರಿಗೆ ಅಂತ ಹೇಳ್ತಿಲ್ಲ, ಸ್ಪೆಸಿಫಿಕ್ ಆಗಿ ಬ್ಲಾಗ್ ಮಾಡೋರ್ಗೆ ಅಂತ ಹೇಳ್ತಿಲ್ಲ, ಸ್ಪೆಸಿಫಿಕ್ ಆಗಿ ಗೇಮರ್ಸ್ಗೆ ಅಂತ ಹೇಳ್ತಿಲ್ಲ. ಓವರ್ ಆಲ್ ಎಲ್ಲಾ ಒಂದು ಕ್ಯಾಟಗರಿ ಅವ್ರಿಗೂ ಸೇರ್ಸಿದ್ರೆ 5,000 ವ್ಯೂಸ್ ಬಂದ್ರೆ 80 ರೂಪಾಯಿ ಪಕ್ಕಾ ಬರುತ್ತೆ. ನೀವು ಅಲ್ಲಿ ಎಷ್ಟು ವ್ಯೂಸ್ ಬರುತ್ತೆ ಅಷ್ಟಕ್ಕೆ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ನಿಮ್ಗೆ ಅಲ್ಲಿ ಅಷ್ಟು ವ್ಯೂಸ್ ಆಗುತ್ತೆ, ಅಷ್ಟು ದುಡ್ಡು ಬರುತ್ತೆ ಅಂತ ಗೊತ್ತಾಗುತ್ತೆ. ಈ ಒಂದು ಫೈನಾನ್ಸ್ ಕ್ಯಾಟಗರಿ ಅವ್ರಿಗೆಲ್ಲ ಬರೀ 1,000 ವ್ಯೂಸ್ಗೆನೆ 80 ರೂಪಾಯಿ ಬಂದ್ಬಿಡುತ್ತೆ, $1 ಆಗ್ಬಿಡುತ್ತೆ 1,000 2,000 ವ್ಯೂಸ್ಗೆನೆ. ಬಟ್ ಬೇರೆ ಬೇರೆ ಕ್ಯಾಟಗರಿ ಎಲ್ಲಾನು ನೋಡಿದ್ರೆ 4,000 ರಿಂದ 5,000 ವ್ಯೂಸ್ ಆದ್ರೆ $1 ಬರುತ್ತೆ ಫ್ರೆಂಡ್ಸ್. ಫೈನಾನ್ಸ್ ಕ್ಯಾಟಗರಿ ಅವ್ರಿಗೆ ತುಂಬಾ ಅಂದ್ರೆ ತುಂಬಾ ಜಾಸ್ತಿ ಒಂದು ಅಮೌಂಟ್ ಬರುತ್ತೆ ಫ್ರೆಂಡ್ಸ್. ಈ ಟೆಕ್ ಅವ್ರಿಗೂ ಕೂಡ ತುಂಬಾ ಜಾಸ್ತಿನೇ ಬರುತ್ತೆ. ಈ ಬ್ಲಾಗರ್ಸ್ ಗಳಿಗೆ ಒಂದ್ ಸ್ವಲ್ಪ ಕಮ್ಮಿ, ಯಾಕಂದ್ರೆ ಹೇಳೋದಲ್ಲ ಆಗ್ಲೇ ಮಿಕ್ಸ್ಡ್ ಕಂಟೆಂಟ್ ಮಾಡ್ತಾರೆ ಅಂತ. ಇನ್ನು ಮೇನ್ ಆಗಿ ಹೇಳ್ಬೇಕಾಗಿರೋ ವಿಷಯ ಏನಪ್ಪಾ ಅಂದ್ರೆ ಎಷ್ಟೊಂದ್ ಜನ ನೀವು ಕೂಡ ಯೂಟ್ಯೂಬ್ ಅನ್ನ ಸ್ಟಾರ್ಟ್ ಮಾಡ್ಬೇಕು ಅನ್ಕೋತೀರಾ, ಬಟ್ ನಿಮ್ಗೆ ಡೈಲಿ ವಿಡಿಯೋಸ್ ಗಳನ್ನ ಮಾಡೋದಕ್ಕಾಗ್ತಾ ಇರಲ್ಲ. ಇಲ್ಲಿ ಯೂಟ್ಯೂಬ್ ಅಲ್ಲಿ ಮೇನ್ ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂದ್ರೆ ಏನಂದ್ರೆ ಡೈಲಿ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ಬೇಕು. ಈ ಒಂದು ಪ್ಲಾಟ್ಫಾರ್ಮ್ ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಆಗಿರ್ಲಿ ಅಥವಾ ಯಾವುದೇ ಒಂದು ಪ್ಲಾಟ್ಫಾರ್ಮ್ ಆಗಿರ್ಲಿ, ಇವರು ಯಾವ ರೀತಿ ಈ ಒಂದು ಪ್ಲಾಟ್ಫಾರ್ಮ್ ಅನ್ನ ಬಿಲ್ಡ್ ಮಾಡಿದ್ದಾರೆ ಅಂದ್ರೆ ಬೇಸಿಕಲಿ ಇಲ್ಲಿ ಯಾರು ವ್ಯೂವರ್ಸ್ ಗಳು ಬರ್ತಾರೆ ಅವರು ತುಂಬಾ ಕಾಲ ಅವರ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಅವರು ಉಳ್ಕೋಬೇಕು. ಅಂದ್ರೆ ಈಗ ಪ್ಲಾಟ್ಫಾರ್ಮ್ ಅಂದ್ರೆ ಈಗ ಯೂಟ್ಯೂಬ್ ಒಂದು ಪ್ಲಾಟ್ಫಾರ್ಮ್, ಯೂಟ್ಯೂಬ್ ಒಂದು ಪ್ಲಾಟ್ಫಾರ್ಮ್, ಫೇಸ್ಬುಕ್ ಒಂದು ಪ್ಲಾಟ್ಫಾರ್ಮ್, ಇದೇ ರೀತಿ ಇನ್ಸ್ಟಾಗ್ರಾಮ್, ಇದೇ ರೀತಿ ಇದೆಲ್ಲ ಕೂಡ ಸೇರಿ ನಾವೇನ್ ಹೇಳ್ತೀವಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಂತ ಕರಿತೀವಿ. ಪ್ರತಿಯೊಂದು ಈಗ ಯೂಟ್ಯೂಬ್ ಅವರೇ ಏನ್ ಮಾಡ್ತಾರೆ, ಯಾರು ವ್ಯೂವರ್ಸ್ ಗಳು ಪ್ಲಾಟ್ಫಾರ್ಮ್ ಅನ್ನ ಅಂದ್ರೆ ಯೂಟ್ಯೂಬ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ನೋಡಕ್ ಬರ್ತಾರೆ ಅವರು ಜಾಸ್ತಿ ಹೊತ್ತು ಉಳಿಬೇಕು. ಜಾಸ್ತಿ ಹೊತ್ತು ಅವ್ರು ಇಲ್ಲಿ ಇರ್ಬೇಕು ಅಂದ್ರೆ ಜಾಸ್ತಿ ಕಂಟೆಂಟ್ ಇರಬೇಕು. ಅಂದ್ರೆ ಅವರ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಹೆಚ್ಚೆಚ್ಚು ಕಂಟೆಂಟ್ ಕೇಳಬೇಕು. ಕಂಟೆಂಟ್ ಮಾಡೋರೆ ಕಂಟೆಂಟ್ ಕ್ರಿಯೇಟರ್ ಅಂದ್ರೆ ಯೂಟ್ಯೂಬರ್ ಗಳು ಹೆಚ್ಚೆಚ್ಚು ವಿಡಿಯೋಸ್ ಗಳನ್ನ ಮಾಡ್ಬೇಕು. ನಾವು ನನ್ನ ಒಂದು ಅನುಭವದಲ್ಲಿ ನನ್ನ ಒಂದು ಚಾನೆಲ್ ನಲ್ಲಿ ನಾನು ಚಾನಲ್ ಒಂದು 2-3 ವರ್ಷದಿಂದನೇ ಮಾಡಿದೀನಿ. ಬಟ್ ಹೇಳದ್ನಲ್ಲ ಈಗ ಕನ್ಸಿಸ್ಟೆನ್ಸಿ ಅನ್ನೋದು ಇಲ್ಲದೆ ಇರೋದಕ್ಕೆ ಕಾರಣ 1,000 ಸಬ್ಸ್ಕ್ರೈಬರ್ ಕೂಡ ಇನ್ನೂ ಮಾಡಿಲ್ಲ. ಈ ಕನ್ಸಿಸ್ಟೆನ್ಸಿ ಆಗಿ ನಾನು ಏನಾದ್ರು ದಿನಾ ಒಂದೊಂದು ವಿಡಿಯೋ ಅಂತ ಹಾಕಿದ್ರು ಕೂಡ ಇವತ್ತಿಗೆ ನನ್ನ ಚಾನಲ್ ಅಲ್ಲಿ 850 ಜನ ಸಬ್ಸ್ಕ್ರೈಬರ್ ಇರಿದ್ರೆ ಅದು ನಾನು ಯಾವತ್ತೋ ಒಂದು ವಾರದಲ್ಲೇ ಕಂಪ್ಲೀಟ್ ಆಗ್ತಿತ್ತೇನೋ. ಬಟ್ ವಿಡಿಯೋಗಳನ್ನ ನಾನು ಗ್ಯಾಪ್ ಕೊಟ್ಟಿ ಅವಾಗೊಂದು ಇವಾಗೊಂದು ಹಾಕಿ ಈ ರೀತಿ ಕನ್ಸಿಸ್ಟೆನ್ಸಿ ಇಲ್ದೆ ರೆಗ್ಯುಲರ್ ಆಗಿ ವಿಡಿಯೋನ ಮಾಡದಂತೆ ಈ ರೀತಿ ಆಗಿದೆ. ಆದ್ರಿಂದ ನೀವು ಕೂಡ ಈ ಒಂದು ತಪ್ಪನ್ನ ಮಾಡ್ಕೊಳಕ್ ಹೋಗ್ಬೇಡಿ. ನೀವು ರೆಗ್ಯುಲರ್ ಆಗಿ ವಿಡಿಯೋಸ್ ಗಳನ್ನ ಶೂಟ್ ಮಾಡಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಹಾಕಿದ್ರೆ ಗೊತ್ತಿಲ್ಲ ಯಾವ ಒಂದು ವಿಡಿಯೋ ವೈರಲ್ ಆಗುತ್ತೆ ಅಂತ. ಯಾವ್ದಾದ್ರೂ ವಿಡಿಯೋ ವೈರಲ್ ಆಗ್ಬೋದು. ಒಂದು ವಿಡಿಯೋ ವೈರಲ್ ಆದ್ರೆ 1,000 ಸಬ್ಸ್ಕ್ರೈಬರ್ ಏನೋ 10,000 ಸಬ್ಸ್ಕ್ರೈಬರೇ ಬರ್ತಾರೆ. 4,000 ವಾಚ್ ಅವರ್ ಆಗೋದೇನು 40 ಗಂಟೆ 4,000 ಇರೋದು
40,000 ಗಂಟೆ ವಾಚ್ ಟೈಮ್ ಕೂಡ ಆಗ್ಬಿಡುತ್ತೆ. ಯಾಕಂದ್ರೆ ನೀವು ಲಕ್ಷಾಂತರ ಗಟ್ಟಲೆ ಸಬ್ಸ್ಕ್ರೈಬರ್, ಒಂದು ವಿಡಿಯೋ ತುಂಬಾ ವ್ಯೂಸ್ ಹೊಂಟೋದ್ರೆ ಲಕ್ಷಾಂತರ ಗಟ್ಟಲೆ ಸಬ್ಸ್ಕ್ರೈಬರ್ ಕೂಡ ಆಗ್ತಾರೆ. ಜೊತೆಗೆ ವಿಡಿಯೋಗಳನ್ನ ಪದೇ 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 ನೋಡೋದ್ರಿಂದ ವಾಚ್ ಟೈಮ್ ಲೆಕ್ಕಕ್ಕೆ ಇಲ್ದಷ್ಟು ಅಂದ್ರೆ ತುಂಬಾ 4,000ಕ್ಕಿಂತ ಜಾಸ್ತಿನೇ ವಾಚ್ ಟೈಮ್ ಅನ್ನೋದು ಕೂಡ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ಮೇನ್ ಆಗಿ ನಾನು ಕೂಡ ಅಷ್ಟೇ ನೀಟಾಗಿ ವಿಡಿಯೋಸ್ಗಳನ್ನ ಮಾಡಿಲ್ಲ, ಸರಿಯಾದಂತ ಗಮನನ ಕೊಡ್ಲಿಲ್ಲ. ಅದೇನೋ ಹೇಳ್ತಾರಲ್ಲ, ಸರಿಯಾದಂತ ಗಮನ ಕೊಡದೆ ಇದ್ರೆ ಏನು ಕೆಲಸ ಆಗಲ್ಲ ಅಂತ. ಆ ರೀತಿ ಎಲ್ಲೋ ನಾನು ಮಾಡ್ತಿದ್ದೆ, ಬಿಟ್ಬಿಟ್ಟಿದ್ದೆ. ಒಂದೊಂದ್ ತಿಂಗಳು ವಿಡಿಯೋಗಳನ್ನ ಹಾಕ್ತಿರ್ಲಿಲ್ಲ, 2 ತಿಂಗಳು ವಿಡಿಯೋಸ್ಗಳನ್ನ ಹಾಕ್ತಿರ್ಲಿಲ್ಲ. ಅಂದ್ರೆ ಈ ಪ್ಲಾಟ್ಫಾರ್ಮ್ಗಳು ಯಾವಾಗ್ಲೂ ಯಾರು ತುಂಬಾ ಚಾನಲ್ ಅಲ್ಲಿ ಯಾರೋ ಒಂದು ಚಾನಲ್ ತುಂಬಾ ಆಕ್ಟಿವ್ ಆಗಿರುತ್ತೆ, ಅವರ ಒಂದು ಚಾನಲ್ ಅನ್ನ ಖಂಡಿತವಾಗ್ಲೂ ಒಂದಲ್ಲ ಒಂದ್ ದಿವಸ ಅವರ ಒಂದು ವಿಡಿಯೋ ವೈರಲ್ ಆಗ್ಲೇಬೇಕು. ಯಾಕಂದ್ರೆ ತುಂಬಾ ಆಕ್ಟಿವ್ ಆಗಿರ್ತಾರೆ, ಎಲ್ಲ ಒಂದು ವಿಡಿಯೋಗಳನ್ನ ಮಾಡ್ತಾ ಇರ್ತಾರೆ, ಒಂದಾದ್ಮೇಲೆ ಒಂದು. ಇದು ಒಂಥರ ಅಲ್ಗೋರಿದಮ್ ನ ಕ್ಯಾಚ್ ಮಾಡ್ಕೊಂಡಿರುತ್ತೆ ಒಂದ್ ಸ್ವಲ್ಪ. ಅಂದ್ರೆ ತುಂಬಾ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಗೋರಿದಮ್ಗಳು ತುಂಬಾ ಚೇಂಜ್ ಆಗ್ತಾ ಇರುತ್ತೆ. ಬಟ್ ಡೈಲಿ ಕನ್ಸಿಸ್ಟೆಂಟ್ ಆಗಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದ್ರಿಂದ ಅಲ್ಲಿ ಒಂದ್ ಸ್ವಲ್ಪ ಪುಷ್ ಅನ್ನೋದು ಜಾಸ್ತಿ ಇರುತ್ತೆ. ಅಂದ್ರೆ ಹಾಕಿದ ತಕ್ಷಣ 1,000, 2,000, 10,000, 20,000, 1,00,000 ಹಾಕಿ 1 ಅವರ್ಗೆ 1,00,000 ಹೋಗೋದ್ರಿಂದ ವ್ಯೂಸ್ ಯೂಟ್ಯೂಬ್ ಇನ್ನ ಒಂದ್ ಸ್ವಲ್ಪ ಒಂಚೂರು ಈಗಾಗ್ಲೇ ಒಬ್ರಿಗೆ ಯಾರ್ದೋ ಒಂದು ಚಾನಲ್ ಅಲ್ಲಿ ಹಾಕಿದ ತಕ್ಷಣ 1,00,000 ವ್ಯೂಸ್ ಬರ್ತಾ ಇದೆ ಅನ್ಕೊಳ್ಳಿ, ಅವ್ರಿಗೆ 1,00,000 ವ್ಯೂಸ್ ಆಟೋಮೆಟಿಕ್. ಅಂದ್ರೆ ಅವರ ಒಂದು ಸಬ್ಸ್ಕ್ರೈಬ್ ಏನ್ ಮಾಡ್ಕೊಂಡಿರ್ತಾರೆ ಅವರು ನೋಟಿಫಿಕೇಶನ್ ಹೋಗಿ ಅವರು ವಿಡಿಯೋನ 1,00,000 ಜನ ನೋಡಿರ್ತಾರೆ. ಬಟ್ 1,00,000 ವ್ಯೂಸ್ ಆಗೋಗಿದೆ 1 ಅವರ್ ಅಲ್ಲೇ. ಆ ಯೂಟ್ಯೂಬ್ ಏನ್ ಮಾಡುತ್ತಪ್ಪ ಅಂದ್ರೆ ಒಂದು ದಿವಸ ಆಗೋಷ್ಟರಲ್ಲೇ ಅದನ್ನ ಪುಷ್ ಮಾಡುತ್ತೆ. ಪುಷ್ ಮಾಡಿದ ತಕ್ಷಣ ಅದು 1,00,000 ಈಗಾಗ್ಲೇ ನೋಡ್ಬಿಟ್ಟಾರೆ ಅಂದ್ರೆ ಅದು ಪುಷ್ ಮಾಡೋದ್ರಿಂದಾನೇ ಒಂದು 20-30,000 ವ್ಯೂಸ್ ಅಂದ್ರೆ ರೆಕಮೆಂಡ್ ಮಾಡುತ್ತೆ. ಬೇರೆ ಬೇರೆ ಯಾರು ಸಬ್ಸ್ಕ್ರೈಬ್ ಮಾಡದೇ ಇರೋರ್ಗೂ ಕೂಡ ವಿಡಿಯೋಗಳನ್ನ, ಅವರ ಒಂದು ವಿಡಿಯೋ ಯಾವ್ದು ತುಂಬಾ ವ್ಯೂಸ್ ಆಗಿತ್ತೋ ಅದನ್ನ ಪುಷ್ ಮಾಡುತ್ತೆ. ಇದರಿಂದ ಕೂಡ ಬೆನಿಫಿಟ್ ಆಗುತ್ತೆ. ಇದೇ ಮೇನ್ ಬೆನಿಫಿಟ್. ಇದು ಗೊತ್ತಿದ್ರು ನಾನಂತೂ ತಪ್ಪು ಮಾಡಿದೀನಿ. ಅಂದ್ರೆ ಸರಿಯಾಗಿ ವಿಡಿಯೋಗಳನ್ನ ಮಾಡಿಲ್ಲ, ಅದರಿಂದ 1,000 ಸಬ್ಸ್ಕ್ರೈಬರ್ ಕೂಡ ಇನ್ನೂ ಕಂಪ್ಲೀಟ್ ಆಗಿಲ್ಲ. ನೀವು ನೋಡ್ಬೋದು, ಇನ್ನು 1,000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡಿಲ್ವಲ್ಲ ಇವರು ಅಂತ. ಹೌದು, ಇನ್ನು ಅದೇ ಹೇಳಿದ್ನಲ್ಲ, ನಮ್ಮ ಒಂದು ಸತತ ಪ್ರಯತ್ನ ಇಲ್ಲ ಅಂದ್ರೆ ಏನು ಆಗಲ್ಲ. ಇದನ್ನ ಪ್ರತಿಯೊಬ್ರು ಹೇಳ್ತಾರೆ. ನೀವು ಯಾರ್ದಾರ ಸ್ಪೀಚ್ ಕೇಳಿ ಅಥವಾ ಯಾವ್ದಾರ ಮೋಟಿವೇಶನ್ ಕೇಳಿ, ಕನ್ಸಿಸ್ಟೆನ್ಸಿ ಇಸ್ ಎ ಕೀ ಆಫ್ ಸಕ್ಸಸ್ ಅಂತ ಹೇಳ್ತಾರೆ. ಆ ರೀತಿ ಯೂಟ್ಯೂಬ್ ಅಲ್ಲೂ ಕೂಡ ಡೈಲಿ ನೀವು ಕೂಡ ವಿಡಿಯೋನ ಅಪ್ಲೋಡ್ ಮಾಡಿ, ಖಂಡಿತವಾಗ್ಲೂ ರೀಚ್ ಅನ್ನೋದು ಸಿಗ್ಲೇಬೇಕು. ಯಾಕಂದ್ರೆ ನೀವು ಡೈಲಿ ವಿಡಿಯೋಸ್ ಅಪ್ಲೋಡ್ ಮಾಡಿ ಯಾವುದೋ ಒಂದು ಟಾಪಿಕ್ ಜನಗಳು ತುಂಬಾ ಸರ್ಚ್ ಮಾಡ್ತಾನೆ ಇರ್ತಾರೆ. ಆ ಒಂದು ಟಾಪಿಕ್ ಅಲ್ಲಿ ಜನ ಸರ್ಚ್ ಮಾಡಿದ ಒಂದು ಸಿಚುವೇಶನ್ ಹೇಳ್ತೀನಿ. ಜನ ಸುಮ್ನೆ ಸರ್ಚ್ ಮಾಡ್ತಿರ್ತಾರೆ ಒಂದು ಟಾಪಿಕ್. ಗೊತ್ತಿಲ್ಲ, ನೀವೇ ಮಾಡ್ಬಿಟ್ಟಿದ್ದೀರಾ ನಿಮ್ಮ ಒಂದು ಚಾನಲ್ ಅಲ್ಲಿ, ಇಲ್ಲ ನಾನೇ ಮಾಡ್ಬಿಟ್ಟಿದ್ದೀನಿ, ನೀವು ಮಾಡ್ಬಿಟ್ಟಿದ್ದೀರಾ. ನಿಮ್ಮ ಒಂದು ವಿಡಿಯೋನ ತೋರಿಸ್ತು ಎಲ್ಲರೂ ಕೂಡ ಆ ಒಂದು ವಿಡಿಯೋನೇ ನೋಡಿದ್ರು ವ್ಯೂಸ್ ನೀವು ಅಂದ್ಕೊಂಡಕ್ಕಿಂತ ಜಾಸ್ತಿ ಹೋಯ್ತು. ಆಗ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಕೂಡ ಬರ್ತಾರೆ. ವ್ಯೂಸ್ ಹೋದ್ರೆ ಮಾತ್ರ ದುಡ್ಡು ಅಂತ ಹೇಳಿದ್ದೆ ನಿಮ್ಗೆ. ಹೌದು, ವ್ಯೂಸ್ ಮೇಲೆ ದುಡ್ಡು ಕೂಡ ನಿಮ್ಗೆ ಬರುತ್ತೆ. ಆದ್ರೆ ನೀವು ಮಾನಿಟೈಸೇಷನ್ಗೆ 1,000 ಸಬ್ಸ್ಕ್ರೈಬರ್ ಜೊತೆಗೆ 4,000 ವಾಚ್ ಅಂದ್ರೆ 4,000 ಗಂಟೆನ 1 ವರ್ಷದೊಳಗೆ ಕಂಪ್ಲೀಟ್ ಮಾಡಿರ್ಬೇಕು. ಇನ್ನೂ ಒಂದಷ್ಟು ಯೂಟ್ಯೂಬ್ ನ ಟಿಪ್ಸ್ ಅಂಡ್ ಟ್ರಿಕ್ಸ್ ಗಳನ್ನ, ಹಾಗೆ ಇನ್ನೂ ಆನ್ಲೈನ್ ಅರ್ನಿಂಗ್ ಅಪ್ಲಿಕೇಶನ್ಗಳ ಬಗ್ಗೆ ವಿಡಿಯೋಗಳನ್ನ ಮಾಡ್ತೀನಿ. ಇದೇ ರೀತಿ ನಮ್ಮ ಒಂದು ಚಾನಲ್ ಅನ್ನ ನೋಡ್ತಾ ಇರಿ ಅಂತ ಹೇಳ್ತಾ ನನ್ನ ಒಂದು ಅನುಭವನ ಹೇಳಿದೀನಿ. ನಾನು ಮಾಡಿಲ್ಲ ಅಂತ ನಂಗೆ ಗೊತ್ತು, ಅದ್ರಲ್ಲಿ ಏನಿಲ್ಲ ಮುಚ್ಚುಮರೆ ಹೇಳೋದಕ್ಕೆ. ಮಾಡಿಲ್ಲ ಒಟ್ನಲ್ಲಿ ಮಾಡ್ತೀನಿ ಅಂತ ಈಗಾದ್ರೂ ಮಾಡ್ತೀನಿ ಅಂತ ಹೇಳ್ತಾ ಇದೀನಿ. ಮಾಡ್ತೀನಿ. ಇದೇ ರೀತಿ ನಿಮಗೂ ಕೂಡ ಆಗಿರ್ಬೋದು. ನೀವು ಕೂಡ ಯೂಟ್ಯೂಬ್ ಚಾನಲ್ ಶುರು ಮಾಡಿ ಬಿಟ್ಬಿಟ್ಟಿರ್ಬೋದು ಅಥವಾ ಮಾಡಿರ್ಬೋದು. ಇನ್ನೂ ನೀವು ನೀಟಾಗಿ ವಿಡಿಯೋಸ್ಗಳನ್ನ ಮಾಡ್ದೇನೆ ನೀವು ಕೂಡ 1,000 ಸಬ್ಸ್ಕ್ರೈಬರ್ ಮಾಡಕ್ಕಾಗದೆ, ವಾಚ್ ಟೈಮ್ ಆಗದೆ, ಬರೀ 1-2 ವಿಡಿಯೋನ ಹಾಕಿ ನಿಮ್ಗೂ ಕೂಡ ಅನ್ನಿಸ್ತಾ ಇರುತ್ತೆ ಏನು ಆಗ್ತಾ ಇಲ್ಲ ಅಂತ. ಬಟ್ ನಾನ್ ನೋಡ್ದಂಗೆ ತುಂಬಾ ಜನ ತುಂಬಾ ಜಾಸ್ತಿ ಬಿಡ್ದಂಗೆ, ಅಂದ್ರೆ ಕಂಟಿನ್ಯೂ ಆಗಿ ವಿಡಿಯೋಸ್ಗಳನ್ನ ಮಾಡಿದವರು ತುಂಬಾ ಇವತ್ತು ಲಕ್ಷಗಟ್ಲೆ ದುಡ್ಡನ್ನ ಯೂಟ್ಯೂಬ್ ಅಲ್ಲಿ ದುಡಿತಾ ಇದಾರೆ. ಅದ್ರಲ್ಲೇನು 2 ಮಾತಿಲ್ಲ.
ಇದಿಷ್ಟು ಇವತ್ತಿನ ವಿಡಿಯೋ. ನಾನು ನಿಮ್ಮ RAVI ರವಿ ಮಾತಾಡ್ತಾ ಇದ್ದೀನಿ. ನೋಡಿದ್ರಲ್ಲ, ಇಷ್ಟೊತ್ಕಂತ ಮಾತಾಡದೆ ಇರೋದ್ನೆಲ್ಲ ಹೇಳಿದೀನಿ. ನಿಮ್ಗೆ ಏನ್ ಅನ್ಸ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನೀವು ಕೂಡ ಯೂಟ್ಯೂಬರ್ ಆಗಿದ್ರೆ ದಯವಿಟ್ಟು ಯೂಟ್ಯೂಬರ್ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ಹೊಸ ವಿಡಿಯೋದ ಜೊತೆ.